ಇನ್ನು ದಲಿತರ ಹೆಸರಿನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಈ ಬಗ್ಗೆ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ದಲಿತರು 24% ಜನ ಇದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಬೊಮ್ಮಾಯಿ ಸಿಎಂ ಆಗಿದ್ರು. ಆಗ್ಲೂ ಕೂಡ 10,000 ದಲಿತರ ಹಣ ಕೂಡ ದುರ್ಬಳಕೆ ಆಗಿದೆ ಅಂತ ಕೂಡ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಈ ದೇಶದಲ್ಲಿ ದಲಿತರು 24% ಜನ ಇದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ ಬೊಮ್ಮಾಯಿ ಸಿಎಂ ಆಗಿದ್ರು. ಆಗ 10,000 ಕೋಟಿ ರೂಪಾಯಿ ದಲಿತರ ಹಣ ದುರ್ಬಳಕೆ ಆಗಿತ್ತು. ಯಾಕೆ ಅದರ ಬಗ್ಗೆ ಪ್ರಶ್ನೆ ಮಾಡಲಿಲ್ಲ? ಈಗ ಪರಿಶಿಷ್ಟ ಜನಾಂಗದ ಹಣ ದುರ್ಬಳಕೆ ಅಂತ ಬಿಜೆಪಿ ಬೊಬ್ಬೆ ಹೊಡಿತಾ ಇದೆ. ಆದರೆ ನಾವು ಯಾವುದೇ ಕೂಡ ಹಣ ದುರ್ಬಳಕೆ ಮಾಡಿಕೊಂಡಿಲ್ಲ ಅಂತ ಕೂಡ ಈ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಕಾನೂನು ಪ್ರಕಾರವೇ ಕೂಡ ಹಣ ಬಳಕೆ ಮಾಡಿಕೊಂಡಿದ್ದೇವೆ. ಬಿಜೆಪಿ ನಾಯಕರು ಈ ಬಗ್ಗೆ ಆರೋಪ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ದಲಿತರ ಹೆಸರಿನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಎಸ್ಸಿ ಎಸ್ಟಿ ಜೊತೆಗೆ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಕೂಡ ದುರ್ಬಳಕೆ ಮಾಡಿಕೊಂಡ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಚ್.ಸಿ. ಮಹದೇವಪ್ಪ ಅವರು. ದಲಿತರ ಹೆಸರಿನಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. 17ರಿಂದ 18 ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಆದರೆ ದೇಶದಲ್ಲಿ ದಲಿತರು 24% ಜನ ಇದ್ದಾರೆ. ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಬೊಮ್ಮಾಯಿ ಸಿಎಂ ಆಗಿದ್ರು. ಆಗ 10,000 ಕೋಟಿ ರೂಪಾಯಿ ದಲಿತರ ಹಣ ದುರ್ಬಳಕೆಯಾಗಿದೆ. ಇದರ ಬಗ್ಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಈಗ ಪರಿಶಿಷ್ಟ ಜನಾಂಗದ ಹಣ ದುರ್ಬಳಕೆ ಆಗಿದೆ ಅಂತ ಬಿಜೆಪಿ ಬೊಬ್ಬೆ ಹೊಡಿತಾ ಇದೆ. ಆಗ 10,000 ಕೋಟಿ ರೂಪಾಯಿ ಅನುದಾನ ಏನಿತ್ತು ಅದರಲ್ಲಿ ಹಗರಣವಾಗಿದೆ. ಅದರ ಬಗ್ಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ ಅಂತ ಕೂಡ ಈ ಬಗ್ಗೆ ಮೈಸೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೊತೆಗೆ ಪರಿಶಿಷ್ಟ ಜನಾಂಗ ಪರಿಶಿಷ್ಟ ಜಾತಿಯ ಹಣ ದುರ್ಬಳಕೆ ಅಂತ ಕೂಡ ಬಿಜೆಪಿ ಈ ಬಗ್ಗೆ ಬೊಬ್ಬೆ ಹೊಡಿತಾ ಇದೆ. ಹಲವು ಪ್ರತಿಭಟನೆ ಕೂಡ ಬಿಜೆಪಿ ಮಾಡ್ತಾ ಇದೆ. ದಶಕಗಳಿಂದ ರಾಜ್ಯಾದ್ಯಂತ ಜನರು ಕಂದಾಯ ಜಮೀನಿನಲ್ಲಿ ಮನೆ ಕಟ್ಕೊಂಡು ಅದು ಸಕ್ರಮ ಆಗಿರಲಿಲ್ಲ. ಅಕ್ರಮ ಸಕ್ರಮ ಮಾಡೋಕ್ಕೆ ಒಂದು ಸಾರಿಗೆ ಬೀಕಾತನ ಮಾಡೋ ಒಂದು ಚಳುವಳಿಯನ್ನೇ ಒಂದು ಅವಧಿಗೆ ಮಾಡಿದ್ದಾರೆ. ಈ ತಿಂಗಳು ಕೊನೆ ತನಕ 1ನೇ ತಾರೀಕು ಮೇ 1 ತನಕ ಇದನ್ನು ಚಳುವಳಿ ಥರ ಮಾಡಿ ಒಂದು ಐತಿಹಾಸಿಕ ತೀರ್ಮಾನ ಮಾಡಿದ್ದಾರೆ. ಇದರಿಂದ ಯಾವ ಕಂದಾಯ ಭೂಮಿಲಿ ಪರ್ಮಿಷನ್ನು ಇಲ್ಲದೆ, ಲೈಸೆನ್ಸೂ ಇಲ್ಲದೆ, ಮೂಲಭೂತ ಸೌಕರ್ಯ ಇಲ್ಲದೆ, ಅದರ ಓನರ್ಶಿಪ್ಪನ್ನು ಅನುಭವಿಸ್ತೇನೆ ತೊಂದರೆಗಳನ್ನ ಎದುರಿಸ್ತಾ ಇದ್ದು ಅವ್ರಿಗೆ ಒಂದು ದೊಡ್ಡ ರಿಲೀಫ್ ರಾಜ್ಯಾದ್ಯಂತ. ಹೇಳೋರು ಏನು ಬೇಕಾದರೂ ಹೇಳ್ಬೋದು, ಬಟ್ ದಿ ಪ್ರಾಬ್ಲಮ್ ರಿಮೇನ್ಸ್ ದಿ ಸೇಮ್. ದಶಕಗಳಿಂದ ಅವ್ರಿಗೆ ಮಾಡಿ ಮಾಡಿ ಅಂತ ಕೇಳ್ತಾ ಇದ್ರು, ಮಾಡೋಕ್ಕಾಗಿರಲಿಲ್ಲ. ವಾದ ಮಾಡೋಕ್ಕೆ